ಮನಸ್ಸು ಹೆಂಗಿರ್ಬೇಕು ಅಂದ್ರೆ ಭಾಳ ತಾಪಕಾಲ ಇರಬೇಕು. ನಾವು ಒಂದು ಇಡೋ ಹೆಜ್ಜೆನೇ ಇಡೀ ಕಾರ್ಯಕ್ರಮದ ಸಂಚಲನವನ್ನೇ ಬದಲಿಸ್ತಕ್ಕಂಥ ಹೆಜ್ಜೆ ನಮ್ಮದಾಗಿರ್ಬೇಕು. ಇನ್ನೂ 15 ದಿನ ಆಯ್ತು ಬಿಡು, 20 ದಿನ ಆಯ್ತು ಬಿಡು, ಇನ್ನೂ ಒಂದು ವಾರ ಆಯ್ತು ಬಿಡು ಅನ್ಕೋತ ಕುಂತಂಗೆ ಏನಾಗುತ್ತೆ, ದಿನಗಳು ಕಳೆದು ಹೋಗ್ತಾವೆ. ಅದಕ್ಕೆ ಏನು ಮಾಡ್ಬೋದು, ಏನು ಮಾಡಿದ್ರೆ ನಾವು ಜನರನ್ನು, ಯಾಕಂದ್ರೆ ಇವತ್ತೊಂದು ಸಿಗ್ನಲ್ನಾಗ ಕೆಂಪು ಲೈಟ್ ಹೋಗಿ ಇನ್ನೂ ಹಸಿರು ಲೈಟ್ ಬಿದ್ದಿರಂಗಿಲ್ಲ. ಹೇಳೋದು ಗಮನ ಕೊಟ್ಟು ಕೇಳ್ಬೇಕು ತಾವು. ಕೆಂಪು ಲೈಟ್ ಹೋಗಿ ಇನ್ನೂ ಹಸಿರು ಬಿದ್ದಿರಂಗಿಲ್ಲ, ಹಳದಿ ಬಿದ್ದಿರ್ತೈತಿ, ಆಗಲೇ ಬೈಕ್ ಸರ್ಕಲ್ ದಾಟಿ ಹೋಗಿರ್ತದೆ. ಅಂದ್ರೆ ನಮ್ಮ ಜನಕ್ಕೆ ಒಂದು ಗ್ರೀನ್ ಲೈಟ್ ಬೀಳೋವರೆಗೂ ತಾಳ್ಮೆ ಇಲ್ಲ. ಇವತ್ತು ದಿನದ 1 ಗಂಟೆ ಫೋನ್ ಬಿಟ್ಟು ಇರ್ತಾರೆ ಅಂತಂದ್ರೆ ಅದು ಹರಸಾಹಸ. ಅಂಥದ್ರೊಳಗೆ ಫೋನು, ಟಿ ವಿ, ಒತ್ತಡದ ಬದುಕನ್ನು ಎಲ್ಲ ಬಿಡಿಸಿ 1.5-2 ತಾಸು ಕಾರ್ಯಕ್ರಮದೊಳಗೆ ಕುಂಡ್ರಿಸೋದು ಅಂತಂತಂದ್ರೆ ಅದು ಸಾಮಾನ್ಯದ ಕೆಲಸ ಅಲ್ಲ. ಒಬ್ಬರನ್ನ ಕುಂಡ್ರಿಸೀವಿ, ಇಬ್ಬರನ್ನ ಕುಂಡ್ರಿಸೀವಿ, ಬಿಡ್ಲಾರ್ದ ಕಟ್ಕೊಂಡು ಹೆಣ್ತೀನಿ ಬಿಡ್ಲಾರ್ದಂಗೆ ನೀವು ಕಂಪ್ಯೂಟರ್ ಅಂತ ಕುಂಡ್ರಲೇಬೇಕು. ನೀವು ಕುಂಡಿರ್ತೀರಿ, ಕಟ್ಕೊಂಡೇ ಬಿಟ್ಟಿರ್ತೀರಿ, ಗಂಟನ್ನ ಕೇಳ್ದಂಗೆ ಕೇಳಬೇಕು. ಆದರೆ ಉಳಿದವ್ರನ್ನ ಕಟ್ಟಿ ಹಾಕೋದೈತಲ್ಲ, ಅದು ಆ ವಿಷಯ ಅಷ್ಟು ಗಂಭೀರ ಇದ್ದಾಗಲೇ ಆ ವ್ಯಕ್ತಿ ಕುಂಡ್ರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಪ್ರಾರಂಭದಲ್ಲಿ ನಾನು ಹೇಳೋದೇನು ಅಂತಂದರೆ ವಿಶೇಷವಾಗಿ, ಯಾಕಂದರೆ 5 ದಿನದೊಳಗೆ ಜನಗಳನ್ನು ಧಾರ್ಮಿಕತೆಗೆ ತರಲಿಕ್ಕೆ ಅದು ಆಗಲಾರ್ದು. ಯಾಕಂದ್ರೆ ಬಹಳ ಶಾರ್ಟ್ ಪೀರಿಯಡ್, ನಾವೇನು ಅನ್ನೋದು ಗೊತ್ತಾಗಕ್ಕೆ ಜನಕ್ಕೆ 3 ತದ್ರಲ್ಲಿ ತಾವು 5 ದಿನ ಇಟ್ಟಿದ್ದೀರಿ, ಭಾಳ ಸಂತೋಷ. ಹೀಗಾಗಿ ಕೆಲವು ಆರಂಭದಲ್ಲಿ ಒಂದು ಊರಾಗ, ಈಗ ಉದಾಹರಣೆ ಬಸವಣ್ಣನ ಮೂರ್ತಿಯನ್ನು, ಒಂದು ಬಸವ ಪುರಾಣ ಗ್ರಂಥವನ್ನು ಒಂದು ತಲೆ ಮೇಲೆ ಹೊತ್ಕೊಂಡು ನಾವು ಊರಲ್ಲಿ ಒಂದು ಪ್ರಾರಂಭದ ದಿನ ಒಂದು 4 ಗಂಟೆ ಹೆಂಗೆ ಒಂದು ಭಜನಾ ತಂಡ ತಗೊಂಡು ಪ್ರಮುಖ ಬೀದಿಗಳಲ್ಲಿ ಹಿಂಗೆ ಒಂದು ಸಂಚಾರ ಮಾಡಿ, ಇವತ್ತು ಪ್ರವಚನ ಪ್ರಾರಂಭ ಐತ್ರವ ಬರ್ರಿ ಅಣ್ಣ, ಪ್ರಾರಂಭ ಐತಿ ಬರ್ರಿ, ಮಠಕ್ಕೆ ಬರ್ರಿ, ಗುಡಿಗೆ ಬರ್ರಿ ಅಂತ ಹೇಳಿ ಒಂದು ಹಿಂಗೆ ರೌಂಡ್ ಹಾಕಿ 1 ತಾಸಿನೊಳಗೆ ನಾವು ಮತ್ತೆ ಬಂದು ಸೀದಾ ವೇದಿಕೆ ಕುಂತು ಪ್ರವಚನ ಪ್ರಾರಂಭ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ತೀರ್ಮಾನ ಅಲ್ಲದು, ನಿಮಗೆ ಸರಿ ಅನಿಸಿದ್ರೆ ನೀವು ಮಾಡ್ಬೋದು. ನಾನು ಮೊದಲೇ ಮಧ್ಯಾಹ್ನನೇ ನಾನು ಬೇಗ 2 ಗಂಟೆಗೆ ಬಂದು ನಿಮ್ಮ ಜೊತೆಗೆ ಇಲ್ಲಿ ಕೂಡಿ ಒಂದು ಭಜನಾ ತಂಡ ತೊಗೊಂಡು ಹಿಂಗೆ ಊರೊಳಗೊಂದು ಪಾದಯಾತ್ರೆ, ಸದ್ಭಾವನಾ ಪಾದಯಾತ್ರೆ ಅಂತ ಕರೀತಾರೆ. ಬಸವಣ್ಣ ಎಲ್ಲಿಯೂ ಕೂಡ ಜಾತಿಯನ್ನು ಎತ್ತಿ ಹೇಳಿಲ್ಲ. ಹೀಗಾಗಿ ನಮ್ಮ ಬಸವೇಶ್ವರ ಜಾತ್ರೆ ಅಂದರೆ ಅದು ಜಾತ್ಯಾತೀತ ಕಾರ್ಯಕ್ರಮ, ಪಕ್ಷಾತೀತ. ನಾವು ಇದೇ ಓಣಿಗೆ ಹೋಗ್ಬೇಕು, ಇವ್ರನ್ನ ಕರಿಬೇಕು ಅನ್ನುವಂಥದ್ದು ಏನಿಲ್ಲ. ಒಂದು ಆಟೋಕ್ಕೆ ಮೈಕ್ ಹಚ್ಕೊಂಡು ಮುಂದೆ ಆಟೋ ಹೋಗ್ತಾ ಇರುತ್ತೆ, ಪೂಜ್ಯರು ಬರ್ತಾ ಇದ್ದಾರೆ ಅಂತೇಳಿ, ಯಾರು ಬಂದ್ರು ಅಂತ ಹೊರಗೆ ಬರ್ತಾರೆ. ಅವಾಗ ಎಲ್ಲರೂ ಬಂದು ಕೈ ಮುಕ್ಕೊಂಡು ನಿಂತ